ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಫ್ರೆಂಡ್ಸ್, ಮೊದಲಿಗೆ ಜ್ಯೋತಿಕನ್ ಎಂಗೇಜ್ಮೆಂಟ್ ಮುರಿದು ಬಿತ್ತು ಅಂತ ಎಲ್ಲರೂ ಸಿಕ್ಕಾಪಟ್ಟೆ ಬೇಜಾರಿಂದ ಕೂತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಯಾಕೆಲ್ಲರೂ ಈ ರೀತಿ ಕೂತಿದ್ದೀರಾ, ಎಲ್ಲ ಇವಾಗ ಸರಿ ಹೋಯ್ತಲ್ಲ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಮತ್ತು ಈ ಮೌನ ಯಾಕೆ ಅಂತ ಕೇಳ್ತಾ ಇರ್ತಾನೆ. ಹಾಗೇನದ ಕಡೆ ವಿಮಲ ಹೇಳ್ತಾ ಇರ್ತಾಳೆ, ಯಾರ ಮನಸ್ಸು ಸರಿಯಾಗಿಲ್ಲ ಸಿದ್ದು, ಅದಕ್ಕೆ ಯಾರೂ ಮಾತಾಡ್ತಾ ಇಲ್ಲ. ನೀರಲ್ಲಿ ಮಣ್ಣಾಗಿರೋ ಮಣ್ಣನ್ನು ಕಲ್ಕಕ್ಕೆ ಹೋಗ್ಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಮತ್ತೆ ಮಣ್ಣಾಗುತ್ತೆ. ಆವಾಗ ನೀರು ಸಹ ಸ್ವಚ್ಛವಾಗಿ ಕಾಣುತ್ತೆ. ಮನೆಯವ್ರಿಗಷ್ಟೇ ದೊಡ್ಡ ಆಘಾತ ಆಗಿದೆ, ಸರಿ ಹೋಗೋಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ಅಂದಾಗ, ಸರಿ ಅಮ್ಮ, ಅದಕ್ಕೆ ಎಷ್ಟು ಬೇಕಾದರೂ ಟೈಮ್ ತೊಗೊಳ್ಳಿ, ನನ್ನ ಪ್ರಾಬ್ಲಮ್ ಅದಲ್ಲ. ಇವಾಗ ಮನೆಯವ್ರಿಗೆಲ್ಲ ಸತ್ಯ ಗೊತ್ತಾಯ್ತು ತಾನೆ, ಶಾರದವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅದೇ ನನಗೆ ದೊಡ್ಡ ಸಮಾಧಾನ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದಶರಥ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು, ಯಾಕೆ ಸಿದ್ದು ಈ ರೀತಿ ಮಾತಾಡ್ತಿದ್ಯಾ, ಶಾರದಾ ನಮ್ಮವಳೆ, ನಮ್ಮ ಮನೆಯವಳು ಅಂದಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ, ನಮ್ಮಿಂದ ನಿನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ, ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಾನು ಬೇರೆಯವ್ರನ್ನ ಮನಸ್ಸನ್ನ ಬದಲಾಯಿಸೋ ಮನಸ್ಥಿತಿಲಿ ನಾನಿಲ್ಲ, ದಯವಿಟ್ಟು ನನ್ನ ಕ್ಷಮಿಸು. ನಾನೇ ಬೇಕಾದರೆ ನಿನಗೆ ಎಷ್ಟು ಸಲ ಬೇಕಾದರೂ ನಿನ್ನ ಹತ್ರ ಸಾರಿ ಕೇಳ್ತೀನಿ ಅಂತ ಕೈ ಮುಗಿದು ಕೇಳ್ತಾ ಇರಬೇಕಾದ್ರೆ, ಸಿದ್ದು ಮಾವ ಈ ಥರ ಎಲ್ಲ ಮಾಡಬೇಡಿ, ಯಾರಾದರೂ ಬಂದು ನಮ್ಮ ಹತ್ರ ಕ್ಷಮೆ ಕೇಳಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇಲ್ಲ, ನಮ್ಮದೇನು ತಪ್ಪಿಲ್ಲ ಅಂತ ಒಪ್ಕೊಳ್ಳಿ, ಅನ್ನೋದು ನಮ್ಮ ಆಸೆ ಅಷ್ಟೇ ಅಂತ ಅಂದ್ಬಿಟ್ಟು ಸುಮಿತ್ರನ ಹತ್ರ ಬಂದುಬಿಟ್ಟು, ಅತ್ತೆ ಪ್ಲೀಸ್ ಇವಾಗಲಾದರೂ ಗೊತ್ತಾಯ್ತಾ, ಶಾರದವ್ರದ್ದು ಎಂಥ ಮನಸ್ಸು ಅಂತ ಗೊತ್ತಾಯ್ತಾ, ಈ ಮನೆಗೆ ಕೇಡು ಬಗೀತಾರೆ ಹಾಗೆ ಹೇಗೆ ಅಂತ ಅಂದ್ಕೊಂಡಿದ್ರಲ್ಲ, ಅವ್ರು ಖಂಡಿತ ಅಂಥವ್ರಲ್ಲ, ಇವಾಗಲಾದರೂ ನಿಮಗೆ ಸತ್ಯ ಗೊತ್ತಾಯ್ತಾ ಅಲ್ವಾ ಅತ್ತೆ ಅಂತ ಹೇಳ್ತಾ ಇದ್ರೆ, ಸುಮಿತ್ರ ಮಾತ್ರ ಏನು ಮಾತಾಡದೆ ತುಂಬ ಬೇಜಾರಿಂದ ಹಾಗೆ ಕೂತಿರ್ತಾಳೆ. ಹಾಗೆ ಅನ್ನೋದು ಕಡೆ ವಿಮಲ ಕೇಳ್ತಾ ಇರ್ತಾಳೆ, ಯಾಕೆ ಸುಮಿತ್ರ ಈ ರೀತಿ ಬೇಜಾರಾಗಿ ಕೂತಿದೀಯಾ, ಏನು ಯೋಚನೆ ಮಾಡ್ತಿದೀಯಾ, ಶಾರದಂದೇನು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ಯಾವ ರೀತಿ ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತ ಯೋಚನೆ ಮಾಡ್ತಿದೀಯಾ, ಪರವಾಗಿಲ್ಲ, ಅವಳ ಹತ್ರ ನೀನು ಕ್ಷಮೆ ಕೇಳಬೇಡ, ನನ್ನ ಮಗ ಹೇಳ್ದ ಹಾಗೆ ಅವರಿಬ್ಬರು ನೀನು ಕ್ಷಮೆ ಕೇಳಿ ಅಂತ ನಿರೀಕ್ಷೆ ಮಾಡಿಲ್ಲ ಖಂಡಿತ. ಯಾಕೆ ಅಂತಂದರೆ ಈ ಮನೆ ಸೊಸೆ ಶಾರದಾ, ಅವಳನ್ನು ಮಗಳಾಗಿ ನೀನು ನೋಡಿಕೊಂಡ್ರೆ ಅಷ್ಟೇ ಸಾಕು, ಅದೇ ಅವ್ರಿಗೆ ಸಂತೋಷ ಅಂತ ವಿಮಲ ಹೇಳ್ತಾ ಇದ್ರೆ, ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಸೈಲೆಂಟಾಗಿ ಸುಮಿತ್ರ ಕೂತ್ಕೊಬಿಡ್ತಾಳೆ. ಹಾಗೆ ಮನೇಲಿರೋರೆಲ್ಲರೂ ಸಹ ನನ್ನವರು ಅಂತ ಅಂದ್ಕೊಂಡು ಅವಳು ಜೀವನ ಮಾಡ್ತಾಳೆ, ಪ್ಲೀಸ್ ಅರ್ಥ ಮಾಡ್ಕೋ ಸುಮಿತ್ರ ಅಂತ ವಿಮಲ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ದಶರಥನೂ ಸಹ, ಹೌದು ಶಾರದಂದೇನೂ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ನಿಜವಾಗ್ಲೂ ನಮ್ಮ ಮಗಳ ಮೇಲೆ ಅವ್ರಿಗೆ ಯಾವ ದ್ವೇಷವೂ ಇಲ್ಲ, ಅಸೂಯೆನೂ ಇಲ್ಲ, ಕಿಂಚಿತ್ತೂ ಇಲ್ಲ ಸುಮಿತ್ರ, ಸಿದ್ದುಗಾಗಲಿ ಶಾರದಾ ಆಗಲಿ ಯಾವತ್ತೂ ಜ್ಯೋತಿಕನ ದ್ವೇಷ ಮಾಡಲ್ಲ, ಅರ್ಥ ಮಾಡ್ಕೋ ಪ್ಲೀಸ್ ಅಂತ ಹತ್ರ ಬಂದು ಮಾತಾಡಿಸ್ತಾ ಇದ್ರೆ, ಸುಮಿತ್ರ ಏನು ಮಾತಾಡಿದೆ ಹಾಗೆ ಗುರಾಯಿಸ್ಕೊಂಡು ದಶರಥನ ನೋಡ್ತಾ ಇರ್ತಾಳೆ. ಪ್ಲೀಸ್ ಈ ರೀತಿ ಎಲ್ಲ ನೋಡಬೇಡ, ಮೊದಲಿನ ಥರ ಎಲ್ಲ ಖುಷಿಯಾಗಿರೋಣ, ಒಂದೇ ಒಂದು ಸಲ ಶಾರದಾ ಹತ್ರ ಹೋಗ್ಬಿಟ್ಟು, ಕಂದ ಪುಟ ಅಂತ ಕರಿ, ಅವಳು ಖಂಡಿತ ಎಲ್ಲನೂ ಕ್ಷಮಿಸಿ ನಿನ್ನನ್ನು ಅಮ್ಮ ಅಂತ ಕರೀತಾಳೆ, ಇನ್ಮೇಲೆ ಈ ಮನೇಲಿ ಖುಷಿನೇ ತುಂಬಿರುತ್ತೆ, ಎಲ್ಲದಕ್ಕೂ ನೀನು ಮನಸ್ಸು ಮಾಡಬೇಕು ಸುಮಿತ್ರ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸುಮಿತ್ರ ಪ್ಲೀಸ್ ಒಂದೇ ಒಂದು ಸಲ ಮಗು ಹತ್ರ ಹೋಗು, ಆ ಮಗು ನಿನ್ನನ್ನೇ ಕಾಯ್ತಾ ಇದೆ, ಹೋಗು ಹೋಗು ಅಂತ ಅಂದಾಗ ಸುಮಿತ್ರ ಎದ್ದು ಹೋಗ್ತಾ ಇದ್ರೆ, ಸುಮಿತ್ರ ಶಾರದನ ಕ್ಷಮಿಸ್ಬಿಡ್ತಾಳೆ ಅಂತ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಶಾರದನು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರಬೇಕಾದ್ರೆ ಸುಮಿತ್ರ ಹತ್ರ ಬಂದು, ನನಗೆ ಸತ್ಯ ಮಾತ್ರ ನೀನು ಹೇಳಬೇಕು, ಈ ಎಂಗೇಜ್ಮೆಂಟು ನಡೆಯೋಕ್ಕೆ ಮಾತುಕತೆ ಆಯ್ತಲ್ಲ, ಅದಕ್ಕೂ ಮುಂಚೆ, ಹಾಗೆ ರೋಹನ್ ಮನೆಗೆ ಬರೋಕ್ಕೂ ಮುಂಚೆ, ನೆಂಟ್ರಷ್ಟೆಲ್ಲ ಮನೆಗೆ ಬರೋಕ್ಕೂ ಮುಂಚೆ, ಇನ್ನೇನು ಎಂಗೇಜ್ಮೆಂಟ್ ರಿಂಗು ಬದಲಾಯಿಸ್ಕೋಬೇಕು ಅದಕ್ಕೂ ಮುಂಚೆ ನಿನಗೆ ರೋಹನ್ ಕೆಟ್ಟವನಂತ ಏನಾದರೂ ಗೊತ್ತಿರಲಿಲ್ವಾ, ಅದನ್ನು ಮಾತ್ರ ಸತ್ಯ ಹೇಳು ಅಂತ ಅಂದಾಗ ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ದಶರಥ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು, ಅಲ್ಲ ಸುಮಿತ್ರ, ಮಗುನ ಏನು ಅಂತ ಕ್ವಶನ್ ಮಾಡ್ತಾ ಇದೀಯಾ, ಇದೆಲ್ಲ ಇವಾಗ ಬೇಕಾ, ಲಾಸ್ಟ್ ಟೈಮು ರೋಹನ್ ಸರಿ ಇಲ್ಲ ಅಂತ ಶಾರದನೇ ತಾನೇ ಹೇಳಿದ್ದು ಅಂತ ಅಂದಾಗ ಸುಮಿತ್ರ ಕೋಪ ಮಾಡಿಕೊಂಡು, ನೋಡಿ ಅದು ಅವತ್ತಿನ ಕತೆ, ಇವತ್ತು ಇವಳ ಮನಸ್ಸಲ್ಲಿ ಏನಿತ್ತು ಅನ್ನೋದು ನನಗೆ ಗೊತ್ತಾಗಬೇಕು, ನಿಜ ಹೇಳ್ತೇವೆ ಇಲ್ವೋ ಅಂತ ಗದರಿಸ್ತಾ ಇರ್ತಾಳೆ. ಹಾಗೆ ರೋಹನ್ ಕೆಟ್ಟವನಂತ ಗೊತ್ತಿದ್ರು ಈ ಎಂಗೇಜ್ಮೆಂಟ್ ವ್ಯವಸ್ಥೆ ಎಲ್ಲ ಮಾಡ್ದೆ, ಅಥವಾ ಏನಾದರೂ ರೋಹನ್ ಒಳ್ಳೆಯವನು ಅಂತ ಅಂದ್ಕೊಂಡು ಮಾಡ್ತೀವೋ, ಅಥವಾ ಜ್ಯೋತಿಕನಿಗೆ ಕೆಟ್ಟದ್ದು ಮಾಡಬೇಕು ಅಂತ ಈ ರೀತಿ ಎಲ್ಲ ಮಾಡ್ತೇವೋ, ಮಾತಾಡು ಅಂತ ಅನ್ಬೇಕಾದ್ರೆ ಶಾರದಾ ಏನು ಮಾತಾಡದೆ ಕಣ್ಣೀರಾಗ್ತಿರ್ಬೇಕಾದ್ರೆ, ಇಷ್ಟು ದಿನ ಬೇಡ ಬೇಡ ಅಂತಂದ್ರೂ ಮೇಲ್ಬಿದ್ದು ಮಾತಾಡಿಸ್ತಿದ್ದೆ, ಇವಾಗ ಕೇಳ್ತಿದ್ದೀನಲ್ಲ, ಬಾಯ್ ಬಿಟ್ಟು ಮಾತಾಡು, ನಿನ್ನ ನಾಲ್ಗೆ ಏನಾದರೂ ಸತ್ತೋಗಿದೆಯಾ ಅಂತ ಜೋರಾಗಿ ಸುಮಿತ್ರ ಕೂಗಾಡ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸುಮಿತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಶಾರದನ ಕೈನ ತನ್ನ ತಲೆ ಮೇಲೆ ಇಟ್ಕೊಂಡು, ನೋಡು ಸತ್ಯ ಹೇಳಲೇಬೇಕು, ನೀನು ನಿಜವಾಗ್ಲೂ ರೋಹನ್ ಕೆಟ್ಟವನಂತ ನಿನಗೆ ಮುಂಚೆ ಗೊತ್ತಿತ್ತೋ ಗೊತ್ತಿರಲಿಲ್ವೋ ಅದನ್ನು ಹೇಳು ಅಂತ ಅಂದಾಗ ಶಾರದಾ ಏನು ಮಾತಾಡದೆ ಕಣ್ಣೀರಾಗ್ತಿರ್ಬೇಕಾದ್ರೆ, ನಿನ್ನ ಮನಸ್ಸಲ್ಲಿ ಅಮ್ಮ ಅನ್ನೋ ಪ್ರೀತಿ ಇದ್ದರೆ ಖಂಡಿತ ಹೇಳೇ ಹೇಳ್ತೀಯ, ಒಂದು ವೇಳೆ ಸುಳ್ಳು ಹೇಳಿದರೆ ಇವಾಗಲೇ ನಾನು ಪ್ರಾಣನ ಕೊಡ್ತೀನಿ ನಿನಗೆ, ಇಲ್ಲೇ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಗಾಬರಿ ಆಗ್ತಾ ಇರುತ್ತೆ. ಅಮ್ಮ ಪ್ಲೀಸ್ ಸಾಯೋ ಮಾತೆಲ್ಲ ಹೇಳ್ಬೇಡಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ, ನನಗೆ ಬೇಕಾಗಿರೋದು ಸತ್ಯ, ರೋಹನ್ ಕೆಟ್ಟವನೋ ಒಳ್ಳೆಯವನೋ ಅದನ್ನು ಮಾತ್ರ ಹೇಳು ಅಂತ ಶಾರದನಿಗೆ ಫೋರ್ಸ್ ಮಾಡ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ಪಾರಿಜಾತ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡಿಕೊಂಡು ಈ ಕಡೆ ಜ್ಯೋತಿಕನ ಕೂಗ್ಕೊಂಡು ಬರ್ತಾ ಇರ್ತಾಳೆ. ಗೋಲ್ಡಿ ಗೋಲ್ಡಿ ಎಲ್ಲಿದೆಯಾ, ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ನೀನೇನಾದರೂ ಮಾಡ್ಕೊಬಿಟ್ಟಿದ್ಯಾ ಅಂತ ಭಯ ಆಗ್ತಿದೆ, ಎಲ್ಲಿದೆಯಾ ಹೇಳು ಹೇಳು ಅಂತ ಕೂಗ್ತಾ ಇದ್ರೆ ಈ ಕಡೆ ಜ್ಯೋತಿಕ ಮಾತ್ರ ಕೂಲಾಗಿರಲಿ ಹಚ್ಚಿ ಅಂತ 2 ಗ್ಲಾಸು ಮಜ್ಜಿಗೆ ಬಂದ್ಬಿಟ್ಟು ತೊಗೊಳ್ಳಿ ಗ್ರಾನಿ ಅಂತ ಅಂದಾಗ ಏನೇ ಆಗಿದೆ ನಿನಗೆ, ಮಜ್ಜಿಗೆ ಏನಕ್ಕೆ ತಂದಿದೆಯಾ ಅಂತ ಅಂದಾಗ ಟೆನ್ಷನ್ ಮಾಡ್ಕೊಂಡಿದ್ದೀರಲ್ಲ ಕೂಲಾಗಿರಿ, ಇದನ್ನು ಕುಡಿದು ಮನೇಲಿ ಜ್ವಾಲಾಮುಖಿ ಹತ್ಕೊಂಡು ಉರಿತಾ ಇದೆ, ಅದನ್ನು ನೋಡೋಕ್ಕಾದ್ರೂ ನಾವು ಕೂಲಾಗಿರ್ಬೇಕಲ್ವಾ ಅಂತ ಹೇಳ್ತಾ ಇದ್ರೆ ಇವಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಹಾಗೆ ಮತ್ತು ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡು ಮನೇಲಿ ನಡೆದಿರೋ ಜ್ವಾಲಾಮುಖಿ ಬಗ್ಗೆ ನನಗೆ ಟೆನ್ಷನ್ ಇಲ್ಲ, ಏಕೆಂದರೆ ಅದು ಯಾವುದು ನಮ್ಮ ಕೈ ತಪ್ಪಿ ಹೋಗಲ್ಲ, ಆದರೆ ನನಗೆ ಟೆನ್ಷನ್ ಇರೋದು ಅದ್ರ ಬಗ್ಗೆ ಇಲ್ಲ, ಬೇರೆ ಏನು ನಿನ್ನ ಹತ್ರ ಕೇಳಬೇಕು ಅಂತ ಅಂದಾಗ ಅಯ್ಯೋ ದೇವ್ರೆ, ಅಪ್ಪನ ಸಾಯಿಸೋದು ನಾನೇ ಅಂತ ಏನಾದರೂ ಗೊತ್ತಾಯ್ತಾ, ರೋಹನ್ ಬೇರೆ ಹೇಳಿದ್ನಲ್ಲ, ಅದ್ರ ಬಗ್ಗೆ ಇವರು ಕೇಳ್ತಾರಾ ಅಂತ ಅಂದ್ಬಿಟ್ಟು ಫಸ್ಟು ಅದೇನಂತ ಹೇಳಿ ಗ್ರಾನಿ, ಆಮೇಲೆ ನಾನು ಆನ್ಸರ್ ಹೇಳಬೇಕು ಅಥವಾ ಸರಿಯಾದ ಉತ್ತರ ಕೊಡಬೇಕಾ ಯೋಚನೆ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ನನಗೆ ಸತ್ಯನೇ ಹೇಳಬೇಕು. ಆದರೆ ರೋಹನ್ ಹೇಳ್ದ ಪಾಲಾಕ್ಷನ ಸಾಯಿಸಿದ್ದು ನೀನೇ ಅಂತ, ಏನಾದರೂ ಅರ್ಥ ಅಂತ ಅನ್ಬೇಕಾದ್ರೆ ಇವಳಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಕೋಪ ಮಾಡಿಕೊಂಡು ಏನು ಗ್ರಾನಿ ಈ ರೀತಿ ಕೇಳ್ತಿದ್ದೀರಾ, ಆ ರೋಹನ್ ಒಬ್ಬ ದೊಡ್ಡ ಲೂಸು, ಅವ್ನು ಹೇಳಿದ್ದೆಲ್ಲ ನಿಜ ಅಂತ ನೀವು ನಂಬಿದ್ದೀರಾ ಅಂತ ಜೋರಾಗಿ ಕೂಗಾಡ್ತಾ ಇರ್ತಾಳೆ. ಮತ್ತು ಪಾರಿಜಾತನೂ ಸಹ ಮತ್ತು ರೋಹನ್ ಏನಕ್ಕೆ ಪಾಲಾಕ್ಷನ ಹೆಸರು ಹೇಳ್ದ, ನಿಜ ಹೇಳು ಅಂತಂದಾಗ ನಿಜವಾಗ್ಲೂ ನಾನೇನಕ್ಕೆ ಅಪ್ಪನ ಸಾಯಿಸ್ಲಿ, ಅಷ್ಟಕ್ಕೂ ಬೇರೆಯವ್ರನ್ನ ಬೇಕಾದರೆ ಸಾಯಿಸ್ತೀನಿ, ನನ್ನ ಮೈಲಿ ಹರಿತಿರೋದು ನಮ್ಮ ಅಪ್ಪನ ರಕ್ತ ಅಂದಮೇಲೆ ನಾನೇನಕ್ಕೆ ಸಾಯಿಸ್ಲಿ ಅಂತ ಹೇಳ್ತಾ ಇದ್ರೆ ಪಾರಿಜಾತ ಮತ್ತೆ ಪುನಃ ಡೌಟ್ ಪಡ್ತಾ ಇರ್ತಾಳೆ. ಓ ಮೈ ಗಾಡ್, ಏನಪ್ಪ ಮಾಡಲಿ, ಗ್ರ್ಯಾನಿ ನನ್ನನ್ನು ನಂಬ್ತಾ ಇಲ್ವಲ್ಲ, ಈ ರೋಹನ್ ಹೋಗ್ಬೇಕಾದ್ರೆ ನನಗೂ ಗ್ರ್ಯಾನಿಗೂ ತಂದಿಟ್ಟು ಹೋಗ್ಬಿಟ್ನಲ್ಲಪ್ಪ, ಬೆಂಕಿ ಹಚ್ಚಿದಾನೆ ನಮ್ಮಿಬ್ಬರ ಮಧ್ಯೆ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ನಿಜ ಹೇಳು, ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ, ಅಷ್ಟಕ್ಕೂ ಪಾಲಾಕ್ಷನ ಹೆಸರನ್ನ ಆ ರೋಹನ್ ಏನು ಕೇಳಬೇಕಿತ್ತು ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಯಾಕೋ ಗ್ರ್ಯಾನಿ ನನ್ನನ್ನು ನಂಬ್ತಾ ಇಲ್ಲ ಅಂತ ಅಂದ್ಬಿಟ್ಟು ಡ್ರಾಮಾ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹೋಗಿ ನೀವು ಅವ್ನ ಮಾತನ್ನ ನಂಬ್ತಾ ಇದ್ದೀರಲ್ಲ, ನನ್ನ ಎತ್ತಪ್ಪನ್ನ ನಾನೇನಾದರೂ ಸಾಯಿಸ್ಬಿಡ್ತೀನ, ಹುಟ್ಟಾಗಲೇ ಈ ಮನೆಗೆ ನನ್ನನ್ನು ಕರ್ಕೊಬಂದ್ರಿ, ಆದರೆ ಎತ್ತಪ್ಪನ ಪ್ರೀತಿ ನನಗೆ ಸಿಗಲಿಲ್ಲ, ಆದರೆ ನನ್ನ ಮೇಲೆ ಹರಿತಾ ಇರೋದು ಅವ್ರ ಬ್ಲಡ್ ತಾನೆ, ಮತ್ತು ನಾನು ಏನಕ್ಕೆ ಸಾಯಿಸ್ತೀನಿ ಗ್ರ್ಯಾನಿ, ನನ್ನನ್ನು ನಂಬಲ್ವಾ, ನಿಮಗೆ ಮೋಸ ಮಾಡ್ತೀನಿ ಅಂತ ಡ್ರಾಮಾ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ತಲೆ ಕೆಟ್ಟೋಗ್ತಾ ಇರುತ್ತೆ. ಹಾಗೆ ಪಾರಿಜಾತ ಗೋಲ್ಡಿ ಕಣ್ಣೀರು ಹಾಕೋದನ್ನ ನೋಡಿ ಪ್ಲೀಸ್ ಸಮಾಧಾನ ಮಾಡ್ಕೋ, ಅಳ್ಬೇಡ, ಪಾಲಾಕ್ಷನ ನಾನು ನೋಡಿಲ್ವಲ್ಲ ಅದಕ್ಕೆ ಟೆನ್ಷನ್ ಆಗ್ತಿದೆ ಅಷ್ಟೇ ಅಂತ ಅಂದಾಗ ಅಂದಮೇಲೆ ನಾನೇನಕ್ಕೆ ಅಪ್ಪನ ಸಾಯಿಸ್ಲಿ, ಖಂಡಿತ ಸಾಯಿಸಿಲ್ಲ, ನಿಜವಾಗ್ಲೂ ಅಪ್ಪ ನಾನು ಇಷ್ಟೆಷ್ಟು ಕಷ್ಟದಲ್ಲಿರಬೇಕಾದ್ರೆ ಸಹಾಯ ಮಾಡಿದ್ದಾರೆ, ಅದನ್ನೆಲ್ಲ ಮರೆಯೋಕ್ಕಾಗುತ್ತಾ ಅಂತ ದೊಡ್ಡ ಡ್ರಾಮನೇ ಕ್ರಿಯೇಟ್ ಮಾಡ್ತಾ ಇರ್ತಾಳೆ. ಹಾಗೆ ಯಾವಾಗಲೂ ಸಹ ಶಾರದನ ಪರ ನಿಂತ್ಕೋತಾರೆ, ನನ್ನ ಶತ್ರು ಪರ ಮಾತಾಡ್ತಿರ್ತಾರೆ, ಆ ವಿಷಯಕ್ಕೆ ನನಗೆ ಸಿಕ್ಕಾಬಟ್ಟೆ ಕೋಪ ಇದೆ, ಆದರೆ ಸಾಯಿಸೋಷ್ಟು ಮಟ್ಟಿಗೆ ನಾನು ಇಳಿದಿಲ್ಲ ಅಂತ ಅಂದಾಗ ಆದರೂ ಯಾಕೋ ನನಗೆ ನಂಬಿಕೆ ಬರ್ತಿಲ್ಲ, ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ, ಪಾಲಾಕ್ಷನ್ಗೆ ಏನೋ ಆಗಿದೆ ಅನ್ನೋದಂತೂ ಪಕ್ಕ ಗೊತ್ತಾಗಿದೆ, ನಿಜ ಹೇಳು ಗೋಲ್ಡಿ ಪ್ಲೀಸ್, ತಪ್ಪಿಸ್ಕೋಬೇಡ ನನ್ನಿಂದ, ಏನಾದರೂ ಮಾಡಿದೀಯಾ ಅಂತ ಪುನಃ ಪಾರಿಜಾತ ಕೇಳ್ತಾ ಇದ್ದರೆ ಇವಳಿಗಂತೂ ಟೆನ್ಷನ್ ಮೇಲೆ ಟೆನ್ಷನ್ನು ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ನಿನ್ನ ಮಾತಿನ ಮೇಲೆ ಯಾಕೋ ನನಗೆ ನಂಬಿಕೆ ಬರ್ತಿಲ್ಲ, ನನ್ನ ಮೇಲೆ ಹಾಣೆ ಮಾಡು ಅಂತ ಅಂದಾಗ ಓ ಮೈ ಗಾಡ್, ಹೇಗಾದರೂ ತಪ್ಪಿಸ್ಕೋಬೇಕು ಅಂತ ಅಂದ್ಬಿಟ್ಟು ಮತ್ತೆ ಜ್ಯೋತಿಕಾ ಕೋಪ ಮಾಡಿಕೊಂಡು ಏನು ಗ್ರಾನಿ ನನ್ನ ಮಾತೇ ನಂಬ್ತಿಲ್ಲ ಅಲ್ವಾ ನೀವು, ಆಯ್ತು ಬಿಡಿ ನಂಬೇಡಿ, ನಿಮಗೇನು ಅನ್ಸುತ್ತೆ ಅದನ್ನೇ ಮಾಡ್ಕೊಳ್ಳಿ, ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕು ಆಮೇಲೆ ಸಿಗ್ತೀನಿ ಅಂತ ಹೊರಟೋಗ್ತಾ ಇರ್ತಾಳೆ. ಪಾರಿಜಾತ ಮಾತ್ರ ನನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಗೋಲ್ಡಿ, ಇವತ್ತು ನೀನು ಸತ್ಯ ಹೇಳಲೇಬೇಕು ಅಂತ ಅವಳಿಂದೇ ಓಡೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದಾ ಏನು ಮಾತಾಡ್ತಾ ಸೈಲೆಂಟಾಗಿ ನಿಂತಿರಬೇಕಾದ್ರೆ ಇದ್ರ ತನ್ನ ಹಣೆ ಮೇಲೆ ಸತ್ಯ ಮಾಡಿ ಹೇಳು ಅಂತ ಫೋರ್ಸ್ ಮಾಡ್ತಾ ಇರ್ತಾಳೆ. ಏನು ಮಾತಾಡ್ದಲ್ಲೇ ಇರಬೇಕಾದ್ರೆ ಕೈಯಿಂದ ದೂಕಿದ ತಕ್ಷಣ ಶಾರದಾ ಇನ್ನೇನು ಬೀಳಬೇಕು ಅಷ್ಟೊತ್ತಿಗೆ ಸಿದ್ದು ಓಡೋಗಿ ಶಾರದಾನ ಇಟ್ಕೋತಾನೆ. ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಸುಮಿತ್ರಾ ದಶರಥ ಹತ್ರ ಬಂದು ನೋಡಿದ್ರಾ, ಕೇಳಿಸ್ಕೊಂಡ್ರಾ, ಈ ಮಗುಗೆಲ್ಲ ಗೊತ್ತು, ನಿಮ್ಮ ಮಗುಗೆ ತುಂಬ ಚೆನ್ನಾಗಿ ಸತ್ಯ ಗೊತ್ತು, ರೋಹನ್ ನಿಂತವನು ಎಷ್ಟು ಕೆಟ್ಟವನು, ಹಾಗೆ ಎಷ್ಟು ಜನ ಹುಡುಗಿರಿಗೆ ಮೋಸ ಮಾಡಿದ್ದಾನೆ ಅಂತ ಪ್ರತಿಯೊಂದು ನಿಮ್ಮ ಮಗುಗೆ ತುಂಬ ಚೆನ್ನಾಗಿ ಗೊತ್ತು ಇವಳಿಗೆ, ಆದರೂ ಸಹ ಸತ್ಯ ಮುಚ್ಚಿಟ್ಟಿದ್ದಾಳೆ ಅಂತ ಬೈತಾ ಇರ್ತಾಳೆ. ಹಾಗೆ ತಾತ ಹತ್ರ ಹೋಗ್ಬಿಟ್ಟು ಮಾವ ಈ ಶಾರದಾ ಎಂತವಳು ಅಂತ ಇವಾಗಲಾದ್ರೂ ಗೊತ್ತಾಯ್ತಾ, ಇನ್ನೊಬ್ರು ಮನೆಗೆ ಬೆಂಕಿ ಇಟ್ಟು ಅದರಲ್ಲಿ ಮೈ ಕಾಸ್ಕೊಳ್ಳೋಂಥವಳು ಈ ಶಾರದಾ ಅಷ್ಟು ಕೆಟ್ಟವಳು ಅಂತ ಉಗಿತಾ ಇರ್ತಾಳೆ. ಹಾಗೆ ತಾತ ನೋಡು ಸುಮಿತ್ರಾ, ಆ ವಿಷಯ ಎಲ್ಲ ಬೇಡ, ಇವಾಗ ಬಿಟ್ಟಾಕು ಅಂತ ಅಂದಾಗ ಇಲ್ಲ ಮಾವ ಬಿಡೋಕ್ಕಾಗಲ್ಲ, ಇವಳು ತುಂಬ ಒಳ್ಳೆಯವಳು, ಯಾವಾಗಲೂ ನನ್ನನ್ನು ಬೈತೀಯ ಅಂತ ಬೈತಾ ಇರ್ತಿರಲ್ಲ, ಎಲ್ಲರೂ ನನ್ನನ್ನು ಬ್ಲೇಮ್ ಮಾಡ್ತಿರ್ತಾರಲ್ಲ, ಇವಳು ಮುಖ ಇನ್ನೊಂದು ಎಂಥದ್ದು ಅಂತ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಶಾರದಾ ಹತ್ರ ಬಂದುಬಿಟ್ಟು ಇದೇನಾ ಮನೆಗೆ ಒಳ್ಳೇದು ಮಾಡೋದು ಅಂತಂದರೆ ಇದೇ ಉದ್ದೇಶನ ನಿಂದು, ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಇಲ್ಲ ಅಂತ ಅಂದರೆ ರೋಹನ್ ಮನೆಗೆ ಹೋಗ್ಬಿಟ್ಟು ಏನಕ್ಕೆ ನೀನೇ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿದೆ ಹೇಳು ಅಂತ ಮತ್ತೆ ಕೂಗಾಡ್ತಾ ಇರ್ತಾಳೆ. ಹಾಗೆ ಊರವ್ರಿಗೆಲ್ಲ ನಾವು ಎಂಗೇಜ್ಮೆಂಟ್ ನನ್ನ ಮಗಳದ್ದು ಬನ್ನಿ ಅಂತ ಕರೆಯೋಕ್ಕೆ ಹೋಗ್ಬೇಕಾದ್ರೆ ನಿನಗೇನು ಅನ್ನಿಸ್ಲಿಲ್ಲ, ಸತ್ಯ ಹೇಳಬೇಕು ಅಂತ ಅನ್ನಿಸ್ತಿಲ್ಲ, ಆದರೆ ಎಂಗೇಜ್ಮೆಂಟ್ ಆಗಬೇಕು, ಇನ್ನೇನು ರಿಂಗು ಎಕ್ಸ್ಚೇಂಜ್ ಮಾಡಬೇಕು, ಅವಾಗ ಮಾತ್ರ ನಿನಗೆ ಸತ್ಯ ಹೇಳಬೇಕು ಅಂತ ಅನ್ನಿಸ್ತು, ಯಾಕೆ ಅನ್ನಿಸ್ತು ಹೇಳು ಅಂತ ಅಂದರೆ ಶಾರದಾ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಂಡಿದ್ರೆ ಯಾಕೆ ನಿನಗೆ ಆ ರೀತಿ ಅನ್ನಿಸ್ತು ಅಂತ ನಾನು ಹೇಳ್ತೀನಿ, ಸತ್ಯ ಹೇಳ್ತೀನಿ ಕೇಳ್ಕೊಳೆ.
ಊರವರೆಲ್ಲರೂ ಸಹ ಈ ಸಲನೂ ಜ್ಯೋತಿಗೆ ಎಂಗೇಜ್ಮೆಂಟ್ ಮುರಿದೋಯ್ತು ಅಂತ ಆಡ್ಕೊಂಡು ನಗಾಡ್ಲಿ ಅಂತ ನೀನು ಇಂಥ ಕೆಲಸ ಮಾಡಿದೆ ಅಲ್ವಾ ಅಂದಾಗ ಶಾರದನಿಗೆ ಶಾಕ್ ಆಗ್ತಾ ಇರುತ್ತೆ. ಒಂದಲ್ಲ ಎರಡಲ್ಲ ಮೂರು ಮೂರು ಸಲ ನನ್ನ ಮಗಳು ಎಂಗೇಜ್ಮೆಂಟು ನಿಂತ್ಕೊತ್ತು. ಪ್ರತಿ ಸಲನೂ ಸಹ ಅವಳು ಎದ್ದು ಎದ್ದು ನಿಂತ್ಕೊಂಡು ಗೆಲ್ತಾ ಇದ್ದಾಳೆ. ಪಾಪ ನನ್ನ ಮಗಳು ಜ್ಯೋತಿಕಾ ಅಂತ ಸುಮಿತ್ರ ಕಣ್ಣೀರಾಗ್ತಾ ಇರ್ತಾಳೆ. ಆಕೆ ಮದುವೆ ಮಾತುಕತೆನೂ ಸಹ ಒಂದು ಸಲ ಅಲ್ಲ ಎರಡು ಸಲ ಮೂರು ಮೂರು ಸಲ ಮುರಿದೋಯ್ತು. ಆದರೂ ಸಹ ಹೇಗೋ ಎದ್ದು ನಿಂತ್ಕೋತಿದ್ದಾಳೆ. ಆದರೆ ಈ ಸಲನೂ ಸಹ ಪೆಟ್ಟು ಕೊಟ್ಟು ಎದ್ದು ನಿಲ್ಲೋ ಹಾಗೆ ಮಾಡಿದೆಯಾ ಪಾಪಿ ಅಂತ ಶಾರದನ ಬೈತಾ ಇರ್ತಾಳೆ. ಹಾಗೆ ಪಾಪ ನನ್ನ ಮಗಳು ಎಂಗೇಜ್ಮೆಂಟಿಗೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಲು. ಏಟ್ ಮೇಲೆ ಏಟ್ ಕೊಡ್ತಾನೆ ಇದೆಯಲ್ಲ, ಅವಳ ಮನಸ್ಸಿಗೆ ಯಾವ ಸ್ಥಿತಿ ಆಗಬೇಕು, ನನಗೂ ಯೋಚನೆ ಮಾಡಿ ಸಾಕಾಗಿದೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಇದಕ್ಕೆಲ್ಲ ಕಾರಣ ನೀನೇ ಕಣೆ ನೀನೇ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಶಾರದಾ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಹಾಗೆ ಸಿದ್ದು ಇವ್ರದ್ದೇನು ತಪ್ಪಿಲ್ಲ, ಶಾರದವ್ರದ್ದೇನು ತಪ್ಪಿಲ್ಲ, ಅರ್ಥ ಮಾಡ್ಕೊಳ್ಳಿ ಅತ್ತೆ ಅಂತ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಹೌದಮ್ಮ ನಿಜವಾಗ್ಲೂ ನಂದೇನು ತಪ್ಪಿಲ್ಲ, ರೋಹನ್ ಕೆಟ್ಟವನಂತ ಗೊತ್ತಾದ್ಮೇಲೆ ನಮ್ಮ ಮನೆ ಮಗಳು ಜೀವನ ಹಾಳಾಗುತ್ತೆ ಅಂತ ನಾನು ಎಂಗೇಜ್ಮೆಂಟ್ ನಿಲ್ಸಕ್ಕೆ ಬಂದರೆ, ಆದರೆ ಅವತ್ತು ಎಲ್ಲರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ರಿ. ಆದರೆ ಇವತ್ತು ಜ್ಯೋತಿಕಾ ರೋಹನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ ಒಂದೇ ಒಂದು ಕಾರಣಕ್ಕೆ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಿ ನಾನು ಮುಂದೆ ನಿಂತು ಎಂಗೇಜ್ಮೆಂಟ್ ಮಾಡಿದೆ. ಇದರಲ್ಲಿ ನಂದು ತಪ್ಪೇನಿದೆ, ನಾನು ತಪ್ಪು ಮಾಡಿಲ್ಲ ಅಂತ ಯಾವ ರೀತಿ ಸಾಬೀತು ಮಾಡಲಿ ಅಮ್ಮ ಅಂತ ಕಣ್ಣೀರಾಗ್ತಿದ್ರಿ. ಬೇಡಮ್ಮ ತಾಯಿ ಬೇಡ, ನೀನೇನು ನಾಟಕ ಮಾಡಬೇಡ ಅಂತ ಸುಮಿತ್ರ ಕೈ ಮುಗಿತಾ ಇರ್ತಾಳೆ. ಹಾಗೆ ನೀನು ಯಾವತ್ತು ನನ್ನ ವಿಷಯಕ್ಕೆ ನನ್ನ ಮಗಳ ವಿಷಯಕ್ಕೆ ತಲೆ ಹಾಕಬೇಡ, ಆ ರೀತಿ ಇದ್ದರೆ ಅಷ್ಟೇ ಸಾಕಮ್ಮ. ನನ್ನ ಪ್ರೀತಿ ಯಾವತ್ತೂ ನಿನಗೆ ಸಿಗಲ್ಲ, ಈ ಮನೆಯವರೆಲ್ಲ ನಿನ್ನನ್ನು ಕ್ಷಮಿಸ್ಬೋದು, ನಾನು ಯಾವತ್ತೂ ಕ್ಷಮಿಸಲ್ಲ. ನಿನ್ನ ಡಬ್ಬಲ್ ಗೇಮು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಬೈತಾ ಇರ್ತಾಳೆ. ಹಾಗೆ ನೀನು ಕೆಟ್ಟ ಮುಖನ ಯಾವತ್ತೂ ತೋರಿಸ್ಬೇಡ, ಈ ಥರ ಚೀಪ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಿ ಗಿಮಿಕ್ನ ಆಡೋಕ್ಕೆ ಬರಬೇಡ, ನೀನು ಹೇಳ್ದಾಗೆಲ್ಲ ನಾನು ನಂಬಲ್ಲ, ಇಲ್ಲಿಂದ ಹೊರಟೋಗು ಅಂತ ಉಗಿತಾ ಇದ್ದರೆ ಶಾರದಾ ಕಣ್ಣೀರು ಹಾಕೊಂಡು ನಿಂತ್ಕೊಂಡಾಗ ನೀನೆಲ್ಲಿ ಮನೆ ಬಿಟ್ಟು ಹೋಗ್ತೀಯ, ನಾನೇ ಹೋಗ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಸುಮಿತ್ರ ರೂಮಿಗೆ ಹೋಗ್ತಾ ಇದ್ರೆ ಎಲ್ಲರೂ ಬೇಜಾರಾಗಿ ನಿಂತ್ಕೊಂಡಿದ್ರೆ ಶಾರದಾ ಹಾಗೆ ಕುಸ್ತು ಬಿದ್ದುಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.